ಜೀವನದಲ್ಲಿ ಸೋಲೆಂದ್ರೆ ಅರಿವು ಈ ವಿಶ್ವನಿಗೆ ಸೋಲೆಂಬ ಹಣಪಟ್ಟಿ ಕಟ್ಟಿ ನನ್ನ ಮನೆ ಮೆಟ್ಟಲು ಕುಳಿತಿರುವೆಲ್ಲ. ಕೊಬ್ಬಿದ ನಿನ್ನ ಸೌಂದರ್ಯ ಸೊಕ್ಕಿಗೆ ಮಸಾಲೆ ಹರಿದು ಕೋಳಿ ಅಂತ ನಿನ್ನನ್ನು ನಾನು ಬಯಸುತ್ತಿದ್ದರೆ ನನ್ನ ಹೆಸರು ವಿಶ್ವನೇ ಅಲ್ಲ. ಲಕ್ಷ್ಮೀ, ಮಲಗಿರುವ ಸಿಂಹದ ಮೇಲೆ ನೀನು ಬಿಟ್ಟಿರುವ ಬಾಣ. ಸಿಂಹ ಅರೆಗೆಯಾಗಿರುವ ಈ ಸಿಂಹ ಸಿಡಿದಿದ್ದರೆ ದಿಕ್ಕಿನಿಂದ ಹಾರಿ ಹೋಗುತ್ತದೆ ನಿನ್ನ ಪ್ರಾಣ. ಲಕ್ಷ್ಮೀ, ಇವತ್ತೇ ಬರೆದಿಟ್ಕೋ, ನಿನ್ನ ಭಾವಪಟದಲ್ಲಿ ನಿನ್ನ ಪಾಲಿಗೆ ಈ ವಿಶ್ವನೇ ಮನೆಂದು. ಅಣ್ಣ, ನನ್ನ ಇಲ್ಲಿಗೆ ಕರ್ಕೊಂಡು ಬಂದಿದೆಯಾ? ಇನ್ನು ಮುಂದೆ ನೀನು ಈ ಮನೆಯಲ್ಲಿ ಮಿಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡಬೇಕು. ಏನಣ್ಣ, ನಾನು ಅಗ್ರಿ ಮನೆಯಲ್ಲಿ ಮಿಲ್ ಮೇಲೆ ಕೆಲಸ ಮಾಡ್ಬೇಕೆ? ಇಲ್ಲಣ್ಣ, ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದದ ಈ ನನ್ನ ಮನೆಯಲ್ಲಿ ನಾನು ಕೆಲಸ ಮಾಡೋದಿಲ್ಲಣ್ಣ. ಏನು, ನಿನ್ನ ಮೇಲೆ ಕೈ ಹಾಕಿದರೆ ಅಗ್ನಿ? ಲೇ ಮಗನೇ ಅಗ್ನಿ, ಇನ್ನು ಮುಂದೆ ನಾನು ಯಾರೆಂದು ತೋರಿಸುತ್ತೇನೆ. ಯಾಕಣ್ಣ ನೀನು ಇಷ್ಟಕ್ಕೆ ಸಿಟ್ಟಿಗೆ ಇರ್ತಾ ಇದೆಯಾ? ಕಾರಣ ಇದೆ ಅಮ್ಮ. ನಮ್ಮ ತಾಯಿಯನ್ನು ಕೊಂದವರು ಬೇರೆ ಯಾರು ಅಲ್ಲ, ಆ ನೀಚ ಅಗ್ನಿ. ನೀನು ನನ್ನ ತಾಯಿಯನ್ನು ಕೊಲೆ ಮಾಡಿದ ಆ ನೀಚ ಅಗ್ನಿನ ಅಂದ. ನನಗೇನೇ ಕಷ್ಟ ಬಂದರು ನಾನು ಈ ಮನೆಯಲ್ಲಿ ಕೆಲಸ ಮಾಡ್ತೀನಿ. ಜ್ಯೋತಿ, ನೀನು ಈ ಮನೆಯಲ್ಲಿ ಕೆಲಸ ಮಾಡುವ ಮಾತ್ರವಲ್ಲ, ಮತ್ತೆ ಒಂದು ವೇಳೆ ನಿಮ್ಮ ಕೈಯಿಂದ ಅಗ್ನಿಯನ್ನು ಕೊಲ್ಲುವುದು ಆಗದಿದ್ದರೆ ನೀನು ಅಗ್ನಿಯನ್ನು ಕೊಲ್ಲಬೇಕು. ಆಗಲಲ್ಲ, ಒಂದು ಹೆಣ್ಣು ಮನಸ್ಸ ಮಾಡಿದರೆ ಏನು ಬೇಕಾದ್ರೂ ಮಾಡಬಹುದು. ಆಯ್ತನ, ನಿನ್ನ ಮಾತಿಗೆ ನಾನು ಒಪ್ಪಿಕೊಂಡಿದ್ದೇನೆ. ಜ್ಯೋತಿ, ಜ್ಯೋತಿ, ನನಗೆ ಈಗ ನೆಮ್ಮದಿ ಆಯಿತು. ಅಗ್ನಿ, ಅಗ್ನಿ, ದೇವಾ, ನಮ್ಮ ಕೆಲಸಕ್ಕೆ ಒಬ್ಬ ಹುರಿಯನ್ನು ಕರ್ಕೊಂಡು ಬಾ ಅಂತ ಹೇಳಿದ್ದೆ. ಕರೆ ತಂದಿರ್ವಿಯಾ? ಕರೆದುಕೊಂಡು ಬೈತೇನೆ ಅಗ್ನಿ. ಆದರೆ ಬೇರೆ ಹುರಿಯಲ್ಲ, ನನ್ನ ತಂಗಿ ಜ್ಯೋತಿಯನ್ನೇ ಕರೆದುಕೊಂಡು ಬಂದಿದ್ದೇನೆ. ದೇವಾ, ಇವ ನಿನ್ನ ತಂಗಿ ಜ್ಯೋತಿ, ನನ್ನನ್ನು ಕ್ಷಮಿಸಿಬಿಡು. ನೀನು ದೇವನ ತಂಗಿ ಅಂತ ತಿಳಿದುಬಿಟ್ಟು ನಾನು ಹುಡುಗಿಬಿಟ್ಟು. ಇಲ್ಲಿ ಬಿಡೋದು ನಡೆಯುವ ಘಟನೆಗೆ ನೀವು ಕ್ಷಮೆ ಕೇಳ್ತಾ ಇದ್ದೀರಾ? ಅಗ್ನಿ, ನೀನು ಹೇಳುವ ಕೆಲಸವನ್ನು ಚುಟ್ಟಿಗೆ ಹೊಳೆಯುವುದರ ಹಾಗೆ ಮಾಡಿ ಮುಗಿಸುತ್ತಾಳೆ ಈ ನನ್ನ ತಂಗಿ. ಅದೇನೆಂದು ಹೇಳು ಅಗ್ನಿ. ಸರಿ, ನಾನು ಹೇಳುತ್ತೇನೆ. ನೀನು ಸೂರ್ಯನ ಮನೆಗೆ ಹೋಗಿ ಎಲ್ಲಾರು ಕರ್ಕೊಂಡು ಬರೋ. ಸರಿ ಅಗ್ನಿ, ನಾನೇನು ಬರುತ್ತೇನೆ. ನೋಡು ಜ್ಯೋತಿ, ನಮ್ಮ ಕೋಟಾ ನೋಡಿನ ಎವರು ನೋಡಿಕೊಳ್ಳಲು ಪುರುಷರು ನೇಮಿಸಿದರೆ ಸಮಾಜ ದೃಷ್ಟಿಯಲ್ಲಿ ಅನುಮಾನ ಬರುತ್ತದೆ. ಆ ದೃಷ್ಟಿಯಿಂದ ನೀನು ಕೋಟಾ ನೋಡಿನವರ ಮತ್ತು ಮಿಲ್ಲಿನ ಕೆಲಸ ನೋಡಿಕೊಳ್ಳಬೇಕು. ನೀವು ಹೇಳಿ ಕೆಲಸ ಮಾಡದೆ ನನ್ನ ಕರ್ತವ್ಯ ನೀವು ಹೇಳಿದ್ದರೆ ಮಾಡ್ತೀನಿ. ಆದರೆ ಅಮ್ಮ ಅಪಸರೇ ಏಕೆ ಜ್ಯೋತಿ? ನೋಡಿ, ನಾನು ಕೇಳಿದಷ್ಟು ದುಡ್ಡನ್ನು ನೀವು ಸರಿಯಾಗಿ ನನಗೆ ಕೊಡಬೇಕು ಅಂದಾಗ ಈ ಕೆಲಸ ಮಾಡಲು ನಾನು ರೆಡಿ ಇದ್ದೀನಿ. ಜ್ಯೋತಿ, ಹಣ ಎಂಬುದು ನನಗೆ ಲೆಕ್ಕಕ್ಕಿಲ್ಲ. ನಿನಗೆ ಬೇಕಾದರೆ ನೀರಿನಂತೆ ಹಣದ ಹೊಳೆಯನ್ನು ಹರಿಸುತ್ತೇನೆ. ಅದರ ಬಗ್ಗೆ ಚಿಂತಿಸಬೇಡ. ಆಯ್ತು, ಇವತ್ತಿನಿಂದ ನಿಮ್ಮ ಕೆಲಸವನ್ನು ನಾನು ಶಾಸನ ತಪ್ಪದೆ ನಡೆಸಿಕೊಂಡು ಹೋಗದೆ ನನ್ನ ಕೆಲಸ. ಹಾಗಾದರೆ ಬಹಳ ದಿನಗಳ ನಂತರ ಹೆಂಡಕ್ಕಿ ನೀನು ಸಿಕ್ಕಿರುವೆ. ಈ ಗಂಡಕ್ಕಿಯ ಬಾನಂಗಳಕ್ಕೆ ಕರೆದುಕೊಂಡು ಹೋಗಿ ನೋಡಿ, ಗಂಡ ಹಕ್ಕಿಯನ್ನು ಹೆಣ್ಣಕ್ಕಿ ಕರೆಯುವಾಗ ಹೆಣ್ಣಕ್ಕಿ ಬಾರ್ದು ಇರ್ತಿದ್ದ. ಆಯ್ತು ಅಗ್ನಿ, ಹಾಗಾದರೆ ಸುರಿಸು ಸುಮಧುರ ಗೀತೆಯನ್ನು.